ಈ ಸುದ್ದಿ ನೋಡಿದರೆ ಮೈ ಜುಮ್ ಅಂದ್ಬಿಡುತ್ತೆ. ನಮ್ಮಲ್ಲಿ ಅನೇಕ ಬಾರಿ ಅನೇಕರು ಕೆಲವೊಂದಿಷ್ಟು ಜನರನ್ನು ಮುಗಿಸಬೇಕು ಅಂತ ಸಂಚು ಹಾಕಿ ಕೂತಿರ್ತಾರೆ. ಒಬ್ಬ ವ್ಯಕ್ತಿಯನ್ನು 3 ಜನರನ್ನು 4 ಜನರನ್ನು ಬೇರೆ ಬೇರೆ ಕಾರಣಕ್ಕಾಗಿ ಸಂಚು ಹಾಕಿರ್ತಾರೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ಸರಿಸುಮಾರು 15,000 ಜನರನ್ನು ಸಾಯಿಸೋದಕ್ಕೆ ಒಂದು ಪ್ಲಾನ್ ಮಾಡಿಕೊಂಡಿದ್ದ. ಪ್ಲಾನ್ ಹೆಂಗಿತ್ತು? ವ್ಯವಸ್ಥಿತವಾದಂತಹ ಪ್ಲಾನ್. 2 ದಿನಗಳ ಹಿಂದಷ್ಟೇ ಇಡೀ ಜಗತ್ತಿನಾದ್ಯಂತ ಅಥವಾ ಇಡೀ ದೇಶದಾದ್ಯಂತ ಮೊಹರಂ ಹಬ್ಬ ಆಯಿತು. ಈ ಮೊಹರಂ ಹಬ್ಬದ ನೆಪದಲ್ಲಿ ಈ ವ್ಯಕ್ತಿ ಇಂಥದ್ದೊಂದು ಕೃತ್ಯವನ್ನು ಎಸಗುವುದಕ್ಕೆ ತಯಾರು ಮಾಡಿಕೊಂಡಿದ್ದ. ಹೆಂಗೆ ಸಾಯಿಸ್ತಿದ್ದ ಈ ವ್ಯಕ್ತಿ? ಏನು ಪ್ಲಾನ್ ಮಾಡ್ಕೊಂಡಿದ್ದ? ಡೀಟೇಲ್ಸ್ ನೋಡ್ತಾ ಹೋಗೋಣ. 15,000 ಜನರ ಸಾಮೂಹಿಕ ಹತ್ಯೆಗೆ ಸ್ಕೆಚ್ ಹಾಕಿದಂಥ ವ್ಯಕ್ತಿ ಈತ. ಸಾಮೂಹಿಕ ಹತ್ಯೆಗೆ ಈತ ಸ್ಕೆಚ್ ಹಾಕಿದ್ದ. ಮಹಾರಾಷ್ಟ್ರದ ಮುಂಬೈನಲ್ಲಿ ಇಂಥದ್ದೊಂದು ದುರಂತ ಆಗಿಬಿಡ್ತಿತ್ತು. ಮಹಿಳೆಯರು ಎಚ್ಚೆತ್ತುಕೊಳ್ಳೋದು, ಪೊಲೀಸರಿಗೆ ಮಾಹಿತಿ ಕೊಡದೆ ಹೋಗಿದ್ರೆ ಏನಾಗ್ಬಿಡ್ತಿತ್ತೇನೋ ಅಂತ ನರಕ ಸದೃಶ್ಯವಾದಂತಹ ಘಟನೆ ಅದು. ಇದೀಗ ಅಂಥದ್ದೊಂದು ಮಹಾ ದುರಂತ ತಪ್ಪಿಬಿಟ್ಟಿದೆ ಮೊಹರಂನ ಈ ಘಟನೆಯಲ್ಲಿ. ಹೆಂಗೆ ಮೊಹರಂ ಮೆರವಣಿಗೆಯಲ್ಲಿ ಸಾಮೂಹಿಕ ಹತ್ಯೆಗೆ ಫಯಾಜ್ ಪ್ರೇಮ್ಜಿ ಎನ್ನುವಂಥ ವ್ಯಕ್ತಿ ಎಲ್ಲ ಆಲೋಚನೆ ಮಾಡಿದ್ದ, ಒಂದು ಪ್ಲಾನನ್ನು ಕೂಡ ಮಾಡಿಕೊಂಡಿದ್ದ. ಆ ಪ್ಲಾನ್ ಇದೀಗ ಮಹಿಳೆಯರ ಕಾರಣಕ್ಕಾಗಿ ಎಲ್ಲವೂ ಕೂಡ ಫೇಲ್ ಆಗಿದೆ. 15,000 ಜನರನ್ನೆಲ್ಲ ಮುಂಬೈನಲ್ಲಿ ಸಾಯಿಸಬೇಕು, ಅವರನ್ನು ಸಾಮೂಹಿಕವಾಗಿ ಹತ್ಯೆ ಮಾಡಬೇಕು ಅಂತೆಲ್ಲ ಪ್ರಯತ್ನವನ್ನು ಪಟ್ಟಿದ್ದ. ಮುಂಬೈನ ಬೈಕುಲ್ಲಾ ಎನ್ನುವಂಥ ಒಂದು ಪ್ರದೇಶ, ಅಲ್ಲಿ ಮೊಹರಂ ಮೆರವಣಿಗೆ ಆಗ್ತಾ ಇತ್ತು. ಜನರಿಗೆ ಈ ವ್ಯಕ್ತಿ ಏನು ಮಾಡ್ತಾ ಇದ್ದ? ಪ್ರಸಾದ ಅಥವಾ ಔಷಧದ ರೂಪದಲ್ಲಿ ವಿಷಕಾರಿ ಮಾತ್ರೆಗಳನ್ನು ಕೊಡ್ತಾ ಇದ್ದ. ವಿಷಕಾರಿ ಮಾತ್ರೆಗಳನ್ನು ಹಂಚಿ ಸಾಮೂಹಿಕವಾಗಿ ಜನರನ್ನು ಕೊಲೆ ಮಾಡೋದಕ್ಕೆ ಈ ಆರೋಪಿ ಸ್ಕೆಚ್ ಹಾಕಿದ್ದ. ಇದೀಗ ಪೊಲೀಸರು ಫಯಾಜ್ ಪ್ರೇಮಿಯನ್ನು ಬಂಧಿಸಿ 14,900 ವಿಷಕಾರಿ ಕ್ಯಾಪ್ಸೂಲ್ಗಳನ್ನೆಲ್ಲ ಜಪ್ತಿ ಮಾಡಿದರು. ವಿಚಾರಣೆ ವೇಳೆ 15,000 ಜನರನ್ನು ನಾನು ಕೊಲ್ಲುವ ಉದ್ದೇಶವನ್ನು ಹೊಂದಿದ್ದೇನೆ ಅಂತ ಆತೆಲ್ಲ ಒಪ್ಕೊಂಡಿದ್ದಾನೆ. ಮತ್ತೊಂದು ಕಡೆ 11 ಜನರೆಲ್ಲ ತೀವ್ರ ಅಸ್ವಸ್ಥರಾಗಿದ್ದರು. ಅವರನ್ನು ತಕ್ಷಣವೇ ಆಸ್ಪತ್ರೆಗೆಲ್ಲ ದಾಖಲೆ ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಈ ವ್ಯಕ್ತಿ ನೋಡಿ, 15,000 ಈ ಮಾತ್ರೆಗಳನ್ನು ಕೊಡೋದಕ್ಕೆ ಈತನಿಂದ ಸಾಧ್ಯ ಆಗ್ತಾ ಇರಲಿಲ್ಲ. ಈ ವ್ಯಕ್ತಿ ಜನರಿಗೆ ಹೇಳ್ತಾ ಇದ್ದಂತೆ ಏನಂತ, ಈ ಮುಂಬೈನ ಒಂದು ಡೋಂಗ್ರಿ ಹೋಟೆಲ್ನೆಲ್ಲ ಉಳಿದುಕೊಂಡಿದ್ದ. ಅಲ್ಲಿಯ ಮೆರವಣಿಗೆಯಲ್ಲಿದ್ದಂಥ ಕೆಲವೊಂದಿಷ್ಟು ಜನರಿಗೆ ಹೇಳ್ತಿದ್ದಂತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಮತ್ತು ನೋವು ನಿವಾರಿಸುವ ಪವಿತ್ರ ಔಷಧ ಇದು. ಈ ಪವಿತ್ರ ಔಷಧವನ್ನು ಕೊಡೋದು ಅತ್ಯಂತ ಪುಣ್ಯದ ಕೆಲಸ ಇದು. ಈ ಪುಣ್ಯದ ಕೆಲಸದಲ್ಲಿ ನೀವೆಲ್ಲ ಭಾಗಿಯಾಗಬೇಕು, ಸ್ವಯಂ ಸೇವಕರಾಗಿ ಬರಬೇಕು ಅಂತ ಅವರ ಮುಖಾಂತರ ಮಾತ್ರೆಗಳನ್ನೆಲ್ಲ ಹಂಚಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದ. ಇದೊಂದು 100% ನ್ಯಾಚುರಲ್ ಆಯುರ್ವೇದಿಕ್ ಔಷಧಿ ಅಂತೆಲ್ಲ ಹೇಳ್ತಾ ಇದ್ದಂತೆ. ಇದೀಗ ಈತ ಸಿಕ್ಕಿ ಬಿದ್ದಿದ್ದಾನೆ. ಇದು ಒಂದು ಬೆಳವಣಿಗೆ. ಎರಡನೇದ್ದು, ಇಲಿ ಪಾಷಾಣದ ಗುಳಿಗೆಯ ರಹಸ್ಯ. ಇದು ಆಯುರ್ವೇದಿಕ್ಕು, ರೋಗ ನಿವಾರಕ, ಜನರಿಗೆ ಉಪಯುಕ್ತ ಆಗುತ್ತೆ. ಇಂತಹ ಸಾಮಾಜಿಕ ಕಾರ್ಯದಲ್ಲಿ ಬದುಕಬೇಕು ಅಂತ ಹೇಳ್ತಾ ಇದ್ನಲ್ಲ, ಈ ವ್ಯಕ್ತಿ ಕೊಡ್ತಾ ಇದ್ದದ್ದು ಅಕ್ಷರಶಃ ವಿಷದ ಮಾತ್ರೆಗಳು. ವಿಷದ ಮಾತ್ರೆ ಕೊಟ್ಟು ಜನರನ್ನು ಸಾಯಿಸೋ ಪ್ರಯತ್ನ ಇದು. ಈ ಇಲಿ ವಿಷಾಣದ ಈ ಪಾಷಾಣದ ಗುಳಿಗೆಯ ರಹಸ್ಯ ಏನು ಅಂತ ಹೆಂಗೆ ಬಟಾ ಬೈಲ ಆಯಿತು ಅಂತ ಹೇಳಿದ್ರೆ, 3 ಜನ ಮಹಿಳಾ ಸ್ವಯಂ ಸೇವಕರು ಇದನ್ನೆಲ್ಲ ನೋಡ್ತಾರೆ. ಮೆರವಣಿಗೆಯಲ್ಲಿದ್ದರು, ಉಚಿತವಾಗೆಲ್ಲ ಮಾತ್ರೆಯನ್ನು ಹಂಚ್ತಾ ಇರೋದನ್ನು ಮಹಿಳೆಯರು ನೋಡಿದ್ರು, ಸಂಶಯ ಮೂಡ್ತು. ಅವರು ಒಂದು ಮಾತ್ರೆಯನ್ನು ಒಡೆದು ನೋಡ್ತಾರೆ. ಅಲ್ಲೇನೋ ಕೆಂಪು ತರನಾದಂಥ ಒಂದು ರಾಸಾಯನಿಕ ವಸ್ತು ಸಿಕ್ಬಿಡುತ್ತೆ. ಅದರಲ್ಲಿ ಕೆಂಪು ತರನಾಗಿರುತ್ತೆ. ರಾಸಾಯನಿಕ ಪುಡಿ ಪತ್ತೆ ಆಯಿತು. ಅಷ್ಟರಲ್ಲಾಗಲೇ ಸಲ್ಮಾನ್ ಸೈಯದ್ ಅಂಥೇಳಿ ಒಬ್ಬ ವ್ಯಕ್ತಿ ಈ ಮಾತ್ರೆಯನ್ನು ಸೇವನೆ ಮಾಡಿದ್ದ. ಸಲ್ಮಾನ್ ಸೈಯದ್ ಆತನಿಗೆ ಏನಾಗ್ತಾ ಇತ್ತು? ತಲೆ ಸುತ್ತು ಬರ್ತಾ ಇತ್ತು, ಹೊಟ್ಟೆ ನೋವು ಬರ್ತಾ ಇತ್ತು, ತೀವ್ರ ವಾಂತಿ ಬರ್ತಾ ಇತ್ತು. ಈಗ ಬಂದ ತಕ್ಷಣವೇ ಏನಾಯಿತು? ಇದೇನೋ ಎಡವಟ್ಟಾಗ್ತಾ ಇದೆ ಅಂಥೇಳಿ ಆ ಮಹಿಳೆಯರು ಏನು ಮಾಡಿದ್ರು? ತಕ್ಷಣವೇ ಕಾರ್ಯಪ್ರವೃತ್ತರಾದರು. ಧ್ವನಿವರ್ಧಕಗಳಲ್ಲೆಲ್ಲ ಹೇಳಿದರು, ಯಾರು ಈ ಮಾತ್ರೆಯನ್ನು ಸೇವಿಸಬೇಡಿ ಅಂತ ಹೇಳೆಲ್ಲ ಹೇಳಿದರು. ಪೊಲೀಸರಿಗೆ ಮಾಹಿತಿ ಸಿಕ್ತು. ಅದಾದ ನಂತರ ಪೊಲೀಸರೆಲ್ಲ ಬಂದರು. 14,900 ಮಾತ್ರೆಗಳನ್ನು ಮತ್ತು 50 kg ಜಿಂಕ್ ಫಾಸ್ಫೈಡ್ ಎಲ್ಲ ವಶಪಡಿಸ್ಕೊಂಡ್ರು. ಈ ಸಂಶಯಕ್ಕೆ ಕಾರಣ ಹೆಂಗಾಯಿತು ಅಂತ ಹೇಳಿದರೆ, ಈ ಮಾತ್ರೆಗಳ ಮೇಲೆ ಈ ಕಂಪನಿಗಳು ಯಾವುದು, ಯಾವ ಡೇಟ್ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಅದು ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆಯ ಪ್ರಮಾಣೀಕೃತ ಮುದ್ರೆ ಇದೆಯೋ ಇಲ್ಲವೋ ಎಲ್ಲ ಚೆಕ್ ಮಾಡಲಾಯಿತು. ಯಾವುದು ಕೂಡ ಇರಲಿಲ್ಲ. ಅದಾದ ನಂತರ ಕಡ್ಡಾಯ ವಿವರಗಳೆಲ್ಲ ಇರಲಿಲ್ಲ. ಎಲ್ಲವೂ ಆದ ನಂತರ ಇದರ ಮೇಲೆ ಅನುಮಾನ ಬರೋದಕ್ಕೆ ಶುರುವಾಯಿತು. ಮಹಿಳೆಯರೆಲ್ಲ ಎಚ್ಚೆತ್ತುಕೊಂಡ್ರು. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, BBA ಪದವೀಧರ ವಿದೇಶ ಪ್ರವಾಸ ಅಂತ. ವಿದೇಶ ಪ್ರವಾಸ. ಈ ಬಂಧಿತ ಆರೋಪಿ ಫಯಾಜ್ ಪ್ರೇಮ್ಜಿ BBA ಪದವೀಧರ ಅಂತಿದ್ದ. ಈ ಹಿಂದೆ ಇರಾನ್ ಮತ್ತು ಇರಾಕ್ ದೇಶಗಳಿಗೆಲ್ಲ ಭೇಟಿ ಕೊಟ್ಟಿರುವುದು ತನಿಖೆಯ ಸಂದರ್ಭದಲ್ಲೆಲ್ಲ ಗೊತ್ತಾಯಿತು. ಪುಣೆಯ ನಿವಾಸಿಯಂತೆ ಅಲ್ಲೇ ಏನೋ BBA ಮಾಡಿದ್ದ. BBA ಪಡೆದುಕೊಂಡಿದ್ದು ಕೂಡ ಒಂದು ಮಾರ್ಕೆಟಿಂಗ್ ವಿಚಾರ, ಅದೆಲ್ಲವೂ ಕೂಡ ಇದನ್ನು ಹೆಂಗೆ ಮಾಡಬೇಕು ಏನು ಎಂತೆಲ್ಲ ಗೊತ್ತಿತ್ತಂತೆ. 2 ವಾರಗಳಿಂದ ಮುಂಬೈನ ಒಂದು ಡೊಂಗ್ರಿ ಪ್ರದೇಶದ ಹೋಟೆಲ್ನಲ್ಲೆಲ್ಲ ವಾಸ್ತವ್ಯ ಹೂಡಿ ಅದಕ್ಕೊಂದು ಸಂಚೆಲ್ಲ ರೂಪಿಸ್ತಾ ಇದ್ದ.
ಆತನ ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಎಲ್ಲ ವಶಪಡಿಸಿಕೊಂಡು ಎಲ್ಲ ತನಿಖೆ ಮಾಡಿದಾಗ ಇರಾನ್ ಮತ್ತು ಇರಾಕಿಗೆಲ್ಲ ಹೋಗಿದ್ದು ಗೊತ್ತಾಯಿತು. ವಿದೇಶ ಪ್ರವಾಸಗಳ ಬಗ್ಗೆ ಏನಾದರೂ ಲಿಂಕ್ ಇದೆಯಾ ಅದ್ರ ಬಗ್ಗೆಯೂ ಕೂಡ ಎಲ್ಲ ಚರ್ಚೆ ಮಾಡ್ತಿದ್ದಾರೆ. 30,000 ಖಾಲಿ ಕ್ಯಾಪ್ಸೂಲ್ಗಳ ಪೈಕಿ 14,900 ಕ್ಯಾಪ್ಸೂಲ್ಗಳನ್ನೆಲ್ಲ ತೆಗೆದುಕೊಂಡು ಬಂದಾಗ ಈತನೇ ಒಬ್ಬ ವ್ಯಕ್ತಿ 15 ದಿನಗಳಿಂದ ಒಂದೊಂದು ಮಾತ್ರೆಯೊಳಗೆ ಸುಮಾರು 1 ಗ್ರಾಮ್ನಷ್ಟು ವಿಷದ ಪುಡಿಯನ್ನೆಲ್ಲ ಸೇರಿಸ್ತಾ ಇದ್ದಂತೆ. ಇದು ಹೀಗೆ ಬೆಳವಣಿಗೆ ಆಗಿದೆ. ಇದೀಗ ಈತ ಸಿಕ್ಕಾಕೊಂಡು ಬಿದ್ದಿದ್ದಾನೆ. ಮತ್ತೊಂದು ಏನು ಅಂತ ಹೇಳಿದ್ರೆ ಆಘಾತಕಾರಿ ವಿಚಾರ, ಪ್ರತಿ ವಿಷವೇ ಇಲ್ಲದ ಮಾರಕ ಸೈತಾನ ಇದು. ಪ್ರತಿ ಔಷಧ ಇಲ್ಲ ಇದನ್ನೇನಾದರೂ ಸೇವನೆ ಮಾಡಿದರೆ ದೇಹ ಸೇರಿದ ತಕ್ಷಣ ಫಾಸ್ಟಿನ್ ಎನ್ನುವಂಥ ವಿಷಕಾರಿ ಗ್ಯಾಸ್ ಬಿಡುಗಡೆ ಆಗುತ್ತೆ. ಈ ಕೆಮಿಕಲ್ನಿಂದ ಹೆಂಗಾಗುತ್ತೆ ಅಂತ ಹೇಳಿದರೆ, ಮಾತ್ರೆ ಹೊಟ್ಟೆ ಸೇರಿದ ತಕ್ಷಣ ಅಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಜಿಂಕ್ ಫ್ಲಾಸ್ಟೈಡ್ ಎಲ್ಲ ಮಿಶ್ರಣ ಆಗಿಬಿಡುತ್ತೆ. ಫಾಸ್ಟಿನ್ ಅಂತ ವಿಷಕಾರಿ ಗ್ಯಾಸ್ ಅತ್ಯಂತವಾಗಿ ವೇಗವಾಗಿ ಬಿಡುಗಡೆ ಆಗುತ್ತೆ. ಅದಾದ ನಂತರ ಕೋಶಗಳೆಲ್ಲ ನಾಶ ಆಗುತ್ತೆ. ದೇಹದ ಜೀವಕೋಶಗಳನ್ನು ತಲುಪಿ ಅವು ಆಮ್ಲಜನಕವನ್ನು ಕೂಡ ಬಳಸಿಕೊಳ್ಳದಂತೆ ಎಲ್ಲ ತಡೆದು ಬಿಡುತ್ತೆ. ವ್ಯಕ್ತಿ ಉಸಿರಾಟ ಇದ್ರೂ ಕೂಡ ಆತನ ಒಳಗಿನ ಜೀವಕೋಶಗಳು ಆಮ್ಲಜನಕ ಸಿಗದೆ ಸಾಯೋದಕ್ಕೆ ಆರಂಭ ಆಗುತ್ತೆ. ಅಂಗಾಂಗ ವೈಫಲ್ಯ ಆಗುತ್ತೆ. ಅದಾದ ನಂತರ ತೀವ್ರತರನಾದಂಥ ಹೊಟ್ಟೆ ನೋವು, ಎದೆ ನೋವು, ವಾಂತಿ, ತಲೆ ಸುತ್ತು, ಉಸಿರಾಟದ ತೊಂದರೆ ಎಲ್ಲ ಕಾಣಿಸ್ಕೊಳ್ಳುತ್ತೆ. 11 ಜನರಿಗೂ ಕೂಡ ಇದೇ ಲಕ್ಷಣಗಳು ಮುಂಬೈನಲ್ಲಿ ಕಾಣಿಸಿಕೊಂಡಿದೆ. ಇದು ಗಮನಿಸಬೇಕು. ಮತ್ತೊಂದು ಆಘಾತಕಾರಿ ಅಂತ ಹೇಳಿದ್ರೆ, ವಿಷ ನಿವಾರಕ ಔಷಧಿ ಇಲ್ಲ. ವೈದ್ಯರು ಕೇವಲ ರೋಗಿಯ ಹೊಟ್ಟೆಯನ್ನು ಸ್ವಚ್ಛಗೊಳಿಸಬಹುದು, ವೆಂಟಿಲೇಟರ್ ಮುಖಾಂತರ ಎಲ್ಲ ಟ್ರೀಟ್ಮೆಂಟ್ ಕೊಡಬಹುದು. ಅದಕ್ಕೆ ಇದರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಯಾವುದೇ ಔಷಧಿ ಇಲ್ಲ. ಹಾಗಾದರೆ ಈ ಕೃತ್ಯದ ಮಾಸ್ಟರ್ ಮೈಂಡ್ ಯಾರು? ಇದೀಗ 123 ಅಡಿಯಲ್ಲೆಲ್ಲ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಈ ಸಲ್ಮಾನ್ ಸೈಯದ್ ಅಂತ ಹೇಳಿದ್ನಲ್ಲ, ಅಸ್ವಸ್ಥಗೊಂಡಿರುವಂಥ ವ್ಯಕ್ತಿ, ಈತ ಬೈಕುಲ್ಲಾ ಪೊಲೀಸರು ಈ ಆರೋಪಿಯನ್ನು ಒಂದು ಪ್ರಕರಣವನ್ನು ದಾಖಲು ಮಾಡಿದ್ರು. BNS 2023 ಸೆಕ್ಷನ್ 123 ಪ್ರಕಾರ ಎಲ್ಲ ಮೊಕದ್ದಮೆ ಹಾಕಿದ್ದಾರೆ. ಯಾವುದೇ ವ್ಯಕ್ತಿಗೆ ಹಾನಿ ಮಾಡುವ ಉದ್ದೇಶದಿಂದ ಈ ರೀತಿಯಾಗಿ ಸಾಮೂಹಿಕವಾಗಿ ಈ ಕೃತ್ಯವನ್ನು ಎಸಗೋದು ಅಪರಾಧ. ಈ ಕಾರಣಕ್ಕಾಗಿ ಈತನ ವಿರುದ್ಧ ಎಲ್ಲ ಪ್ರಕರಣ ದಾಖಲಾಗಿದೆ. ಇದೀಗ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ತನಿಖೆಯ ವಿಚಾರದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಕೈವಾಡ ಏನಾದಿದೆ ಅಂತ. ಮತ್ತೊಂದು ಕಡೆ ಈ ಹಬ್ಬಗಳ ವಿಚಾರಕ್ಕೆ ಬಂದಾಗ ಕೆಲವೊಂದಿಷ್ಟು ಜನ ಉಚಿತವಾಗಿ ಏನೋ ಪಾನೀಯಗಳನ್ನು ಕೊಡ್ತಿರ್ತಾರೆ, ಏನೋ ತಿನ್ನೋದಕ್ಕೆ ಪ್ರಸಾದದ ರೂಪದಲ್ಲಿ ನಾವು ಕೊಡ್ತೀವಿ ಅಂತೆಲ್ಲ ಮಾಡ್ತಿರ್ತಾರೆ. ಇಂತಹ ಸಮಯದಲ್ಲಿ ಜನ ಭಾರಿ ಎಚ್ಚರದಿಂದ ಇರಬೇಕು ಅಂತ ಇದೀಗ ಅವ್ರು ಹೇಳ್ತಾ ಇರೋದು.